ನ್ಯೂಸ್ ಅಟ್ ಸಿಎನ್ಹಳ್ಳಿ. ಚಿಕ್ಕನಾಯಕನಹಳ್ಳಿ ವಾರ್ತೆಗಳಿಗೆ ಸ್ವಾಗತ. ಓದುತ್ತಿರುವವರು ಸಿಪಿ ನಂದೀಶ್ ಭಟ್ಲೆ. ಚಿಕ್ಕನಾಯಕನಹಳ್ಳಿಯಲ್ಲಿ ದಿನಾಂಕ 11/3/2025 ಮಂಗಳವಾರ ನಿವೃತ್ತ ನೌಕರರ ಸಂಘದ ವತಿಯಿಂದ ಅತ್ಯಂತ ಸಂಭ್ರಮದ ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಸಮಾರಂಭದ ಅಧ್ಯಕ್ಷತೆಯನ್ನು ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರಾದ MS ಈಶ್ವರಪ್ಪನವರು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ನವೋದಯ ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕರಾದ ಶ್ರೀಮತಿ ಅನಿತಾ ಲಕ್ಷ್ಮೀ ರವಿಕುಮಾರ್ ಅವರು ಮಾತನಾಡಿದರು. ಹಾಗೂ ಈ ಸಂದರ್ಭದಲ್ಲಿ ಅನೇಕ ನಿವೃತ್ತ ನೌಕರರು ತಮ್ಮ ಅನಿಸಿಕೆಗಳನ್ನು ತಿಳಿಸಿದರು ಮತ್ತು ನಿವೃತ್ತ ನೌಕರರ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಅಪಾರ ಸಂಖ್ಯೆಯಲ್ಲಿ ನಿವೃತ್ತ ನೌಕರರ ಸಂಘದ ಸದಸ್ಯರುಗಳು ಭಾಗವಹಿಸಿದ್ದರು. ಹಾಗೆ ಯಾವುದೇ ಒಂದು ನಾವು ಆಚರಣೆ ಮಾಡ್ಬೇಕಾದ್ರೆ ಅದರದೇ ಆದಂತಹ ಉದ್ದೇಶ ಇರುತ್ತೆ, ಅದರದೇ ಆದಂತಹ ರಚನೆ ಇರುತ್ತೆ, ಲಕ್ಷಣ ಇರುತ್ತೆ, ಸ್ವರೂಪ ಇರುತ್ತೆ, ಅದರಲ್ಲೇ ಉಪಯೋಗನೂ ಇರುತ್ತೆ, ಮತ್ತೆ ಅದರಲ್ಲೇ ನಮಗೆ ಟಿವಿ ನೋಡ್ತೀವಲ್ವಾ ಅದರಲ್ಲಿ ಉಪಯೋಗನೂ ಇರುತ್ತೆ, ಯೂಸ್ಲೆಸ್ಸು ಇರುತ್ತೆ. ಯಾವ್ದ್ರಿಂದ ಈ ಧಾರಾವಾಹಿಗಳನ್ನೆಲ್ಲ ನೋಡ್ತೀವಲ್ವಾ, ಇದೇ ಮನೆ ಹಾಳು ಧಾರಾವಾಹಿ ಅಂತ ಕೆಲವ್ರು ಕರೀತಾರೆ. ಯಾಕೆ ಅಂದ್ರೆ ಅದು ಅಭಿರುಚಿಯನ್ನ ಹೊಂದಿರೋರು ಮಾತ್ರ ಅದನ್ನ ಗೊತ್ತಾಗುತ್ತೆ ಅಷ್ಟೇ. ಯಾವ್ದಾರ ಮೂವಿಯನ್ನ ನೋಡ್ತೀವ, ಯಾವ್ದಾರ ಕವನಗಳನ್ನ ಓದ್ತೀವ, ಯಾವ್ದಾರ ಕಾದಂಬರಿಗಳನ್ನ ನೋಡ್ತೀವ, ಅದನ್ನೇ ಅಷ್ಟು ಚೆನ್ನಾಗಿ ನಮ್ಗೆ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆಯನ್ನ ಆಗ್ಬಾರ್ದು. ನಾವು ಕೆಲಸವನ್ನ ಮಾಡ್ಬೇಕಾದ್ರೆ ನಮ್ ಜೊತೆ ಯಾರನ್ನ ಒಂಥರ ಇರಿಟೇಟ್ ಮಾಡಿದ್ರೆ ನಮ್ಗೆ ಆ ಸ್ಥಳಕ್ಕೆ ಹೋಗಕ್ ಇಷ್ಟ ಆಗುತ್ತಾ? ಒಂದ್ ಬಸ್ಸಲ್ಲಿ ಕೂತಿರ್ಬೇಕಾದ್ರೆ ಇರಿಟೇಟ್ ಮಾಡಿದ್ರೆ ನಾವು ಆ ಜಾಗದಲ್ಲಿ ಕುತ್ಕೊಳಕ್ ಆಗುತ್ತಾ? ಇಲ್ಲ. ಆದ್ರೆ ಆ ಮಕ್ಕಳಿಗೆ ನಾವ್ ಹೆಂಗೆ ಎದುರಿಸ್ಬೇಕು ಅಂತ ಧೈರ್ಯವನ್ನ ಕೊಡ್ಬೇಕು ಅಲ್ಲ. ಆ ತರ ಜಾಗಗಳಲ್ಲಿ ಏನಾರ ಸ್ವತಂತ್ರ ಮತ್ತೆ ಹಕ್ಕುಗಳಿಗಾಗಿ 1909 ಮತ್ತೆ 1911 ಚಳುವಳಿಗಳು ಸ್ಟಾರ್ಟ್ ಆಗುತ್ತೆ. ಆಗ ಅಂತಹ ಚಳುವಳಿಯ ಫಲವಾಗಿ ಇವತ್ತಿನ ದಿನ ಆಚರಣೆ ಮಾಡ್ತಿದ್ದೀವಲ್ಲ ಮಹಿಳಾ ದಿನಾಚರಣೆ. ಹಾಗೆ 1911 ಕೂಪೆ ಹರ್ಗೆ ಅನ್ನೋ ಮಾರ್ಚ್ 19 ಏನ್ ಮಾಡ್ತಾರೆ, ಮೊದಲ ಬಾರಿಗೆ ಮಹಿಳಾ ದಿನ ಯಾವುದು ನನಗೆ ಒಂದು ವಿಷಯ ಕೊಟ್ಟಿದ್ರು. ನಾನು ಸೈನ್ಸ್ ಗ್ರಾಜ್ಯುಯೇಟ್ ಇದ್ಯಾಕೆ ಕೊಟ್ಟಿದ್ರು ಅಂತ ಕೇಳಿದೆ. ವರ್ಷದಲ್ಲಿ ನಾನು ಸಲ ಉಪನ್ಯಾಸ ಮಾಡಿದೆ. ನಿಮ್ಮ ಮನೆಯವರು ನಿಂತ್ಕೋಗಿದ್ರಲ್ಲ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ, ಆ ಗ್ಯಾಪಲ್ಲಿ ನನಗೆ ಅವಕಾಶ ಕೊಟ್ಟಿದ್ರು. ಯಾವುದು ಶರಣರ ಕಾಯಕ ತತ್ವ ಮತ್ತು ದಾಸೋಹದ ಬಗ್ಗೆ ಒಂದು ಉಪನ್ಯಾಸ ಕೊಡಿ ಅಂತ ನನಗೆ ಹಾಕ್ಬಿಟ್ರು, ನೂಕ್ಬಿಟ್ರು. ಈಜ್ ಬಗ್ಗೆ ಇದ್ರಿಗೆ ಇದ್ರೊಳಗೆ ಕೂತಾರಲ್ಲ, ನನಗೆ ಸೈನ್ಸ್ ಬಗ್ಗೆ, ಪರಿಸರದ ಬಗ್ಗೆ, ಅದ್ರ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಕೊಡಿ, ನಮ್ಗೆ ಇದ್ರ ಬಗ್ಗೆ ಏನು ಗೊತ್ತಾಗುತ್ತೆ ಅಂದರೆ ಇಲ್ಲ ನೀವು ಮಾತಾಡಿದ್ರೆ ಕೊಟ್ಬಿಡಿ. ಈಗ ಈಶ್ವರಪ್ಪ ಕೇಳಲ್ಲ. ಆವಾಗ ಏನಾಯಿತು, ನಾನು ಓದ್ತಾ ಹೋದೆ. ಏನು ನಿಜವಾಗ್ಲೂ ನನ್ನ ಎಲ್ಲ ಸಹೋದ್ಯೋಗಿಗಳು ಹೇಳ್ತೀನಿ, ಅತ್ಯುತ್ತಮವಾದ ಆವಾಗಲೇ 12ನೇ ಶತಮಾನದಲ್ಲಿ ಬೇಕಾದಷ್ಟು ವಿಚಾರಗಳಿದೆ. ಏನು ಶರಣರ ಕಾಯಕ ತತ್ವ ಮತ್ತು ದಾಸೋಹ. ಅಮರ ಅಮ್ಮ ಮಾತೆ ಮಧುರ ಕಲಿತ ಕನ್ನಡ ಕಂದ ಕೇಳು ಚಂದ ಅಂತಂದು ಹೇಳಿದ್ದಾರೆ. ಹಾಗೆ ಇಲ್ಲಿ ನಿಜವಾಗ್ಲೂ ಕೂಡ ಅಜ್ಜಿ ಇಲ್ಲದ ಮನೆ, ಮಜ್ಜಿಗಿಲ್ಲದ ಊಟ, ಇದ್ದರೇನು ಇಲ್ಲದಿದ್ದರೇನು. ಒಂದು ಮನೆಯಲ್ಲಿ ಒಬ್ಬ ಅಜ್ಜಿ ಇದ್ರು ಅಂತಂದರೆ ನಿಜವಾಗ್ಲೂ ಕೂಡ ಆ ಮನೆಯಲ್ಲಿ ಏನಾದ್ರು ಒಂದು ಕೆಲಸ ಕಾರ್ಯಗಳು ಆದವು ಅಂತಂದರೆ ಆ ಬರ್ತಕ್ಕಂಥ ಎಲ್ಲ ನೆಂಟರಿಷ್ಟನ್ನೆಲ್ಲರನ್ನು ಕೂಡ ಅವ್ರು ಬಂದರೆ ಇವ್ರು ಬಂದರೆ ಅವ್ರು ಊಟ ಮಾಡ್ಯಾರೆ, ಇವ್ರು ಊಟ ಮಾಡ್ಯಾರೆ ಅಂತಕ್ಕಂಥದ್ದು ಒಂದು ಅಜ್ಜಿ ಮನೆಯಲ್ಲಿದ್ದಂಥ ಎಲ್ಲರನ್ನು ಗುರುತಿಸಿ ಎಷ್ಟು ವಿಶಾಲವಾಗಿ ಎಲ್ಲ ನೋಡುತ್ತೆ. ಇನ್ನು ಅದೇ ಪುರುಷರಿಗೆ ಅಷ್ಟೊಂದು ಆ ಥರ ನೋಡ್ತಕ್ಕಂಥ ಮನೋಭಾವ ಇರೋದಿಲ್ಲ. ಅವ್ರನ್ನ ತುಂಬ ಸಂಕೀರ್ಣ ಅನ್ನೋ ವಿಚಾರವನ್ನು ಯೋಚನೆ ಮಾಡಿ ಬೇರೆಯವರಿಗೆ ಮಾರ್ಗದರ್ಶನ ಮಾಡುವಾಗ ಎಚ್ಚರಿಕೆಗಳಲ್ಲಿ ಇದ್ದು ಮುಂದಿನ ದಿನಗಳಲ್ಲಿ ಹಲವಾರು ಶೋಷಣೆಗಳು ಆಗ್ತಾ ಇರೋ, ನಿಮ್ಗೆ ಯಾರಿಗೂ ಅದು ಈಗ ಇಲ್ಲೇನೋ ಒಂದು ಪ್ರಸ್ತಾಪ ಮಾಡಿದ್ರು, ಕರೋನಾದಲ್ಲಿ ಏನಾಯಿತು ಅಂತ ಹೇಳಿ. ಅಂಥ ಹಲವಾರು ವಿಷಯಗಳು ಈಗಲೂ ಮುಂದುವರಿತಾ ಇದ್ದಾರೆ. ತಪ್ಪೆಲ್ಲವೂ ಯಾರದ್ದೇ ಆಗಿದ್ರೂ ಅದರಲ್ಲಿ ಶಿಕ್ಷೆಗೆ ಒಳಗಾಗೋ. ಚಿಕ್ಕನಾಯಕನಹಳ್ಳಿಯ ಈ ವಾರ್ತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ, ಇಂಥದೇ ವಾರ್ತೆಗಳನ್ನು ನೀವು ಕೇಳಬೇಕೆಂದಲ್ಲಿ ದಯವಿಟ್ಟು ನ್ಯೂಸ್ ಅಟ್ ಸಿಎನ್ಹಳ್ಳಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತು ತಮ್ಮ ಕಾಮೆಂಟ್ಸ್ಗಳನ್ನು ತಿಳಿಸಿ. ಧನ್ಯವಾದಗಳು.